ಭಾಳ ಮುಖ್ಯವಾಗಿ ಬೆಳಗಾವಿಯಲ್ಲಿ ಈ ಕಂಟೋನ್ಮೆಂಟ್ ಬೋರ್ಡ್ದು ಮೀಟಿಂಗ್ ಇತ್ತು. ಆ ಸಭೆಯಲ್ಲಿ ಭಾಗವಹಿಸಿದ್ದೆ. ಅದಾದಮೇಲೆ ಬೆಳಗಾವಿಗೆ ಸಂಬಂಧಪಟ್ಟಂಥ ಒಂದು 3 ಕಾಲನಿಗಳಲ್ಲಿ ಅಲ್ಲೇನೋ ಈ ಆರ್ಮಿ ಲ್ಯಾಂಡ್ ಇದೆ, ಆರ್ಮಿ ಲ್ಯಾಂಡ್ ಮುಖಾಂತರ ಅಲ್ಲಿ ರಸ್ತೆ ವಹಿವಾಟವನ್ನು 3 ಕಾಲನಿಯವರು ಮಾಡ್ತಾಯಿದ್ರು. ಇತ್ತೀಚೆಗೆ ಕರೋನಾ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಹಂತದಲ್ಲಿ ಆ ರಸ್ತೆಗಳ ಮಾರ್ಗಗಳನ್ನು ನಮ್ಮ ಡಿಫೆನ್ಸ್ ಇಲಾಖೆಯವರು, ಮಿಲಿಟರಿಯವರು ಮೇಲೆ ನಾನು ನಗರದಲ್ಲಿ ಬೇರೆ ಬೇರೆ ಹಂತದಲ್ಲಿ ಪ್ರವಾಸ ಮಾಡುವ ಸಂದರ್ಭದಲ್ಲಿ ಮತ್ತು ನಾಗರಿಕರು ಸಹಿತ ನನಗೆ ಬಂದು ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಡಿಫೆನ್ಸ್ ಕಮಿಟಿಯಲ್ಲಿ ಇದ್ದುದರಿಂದ ಡಿಫೆನ್ಸ್ ಕಮಿಟಿಯ ಅಲ್ಲಿ ಚೇರ್ಮನ್ ಮತ್ತು ಅಲ್ಲಿಯ ಯಾರೋ ಡಿಫೆನ್ಸ್ ಸೆಕ್ರೆಟರಿ ಎಲ್ಲ ಬಂದಿದ್ದು ಅವ್ರ ಗಮನಕ್ಕೂ ತೊಗೊಂಬಂದೆ, ಮತ್ತು ಇಲ್ಲಿ ಯಾರು ಬ್ರಿಗೇಡರ್ ಇರ್ತಾರೆ ಅವ್ರ ಗಮನಕ್ಕೂ ತೊಗೊಂಬಂದು ಇವತ್ತು ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಪ್ರತ್ಯೇಕವಾಗಿ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಸ್ವಲ್ಪ ಅಲ್ಲಿ ಕಾರ್ಯಕರ್ತರು ಯಾರೂ ಮಾತಾಡಬೇಡ್ರಿ, ಯಾರು ದಯವಿಟ್ಟು ಪರಸ್ಪರ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಆ ಬ್ರಿಗೇಡ್ ಅವ್ರನ್ನೂ ಕರ್ಕೊಂಡು ಇವತ್ತು ಆ 3 ಕಾಲನಿಗಳಲ್ಲಿ ಏನು ಸಮಸ್ಯೆ ಇದೆ ನಾನು ಜಾಯಿಂಟ್ ಇನ್ಸ್ಪೆಕ್ಷನ್ನು ಮಾಡಿದೆ. ಮುಂದೆ ಇನ್ನೊಂದು ಕೆಲವು ದಿವಸ ಬಿಟ್ಟು ಮತ್ತೊಮ್ಮೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ಮಾಡಿಕೊಂಡು ಸಭೆಯನ್ನು ಮಾಡೋಣ ಅನ್ನುವಂಥದ್ದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಮತ್ತು ಮೇಲೆ ದಿಲ್ಲಿ ಮಟ್ಟದಲ್ಲಿ ಸಹಿತ ಇದಕ್ಕೆ ಪ್ರಯತ್ನ ನಾನು ಮಾಡ್ತಾಯಿದ್ದೇನೆ. ನಾಗರಿಕರಿಗಿರುವಂಥ ಒಂದು ಅಸೆಸ್ ಏನದ ರಸ್ತೆಗಳ ಮುಖಾಂತರ ಅಲ್ಲಿ ಸಂಪರ್ಕ ರಸ್ತೆ ಅದಕ್ಕೆ ಹೋಗುವಂಥ ಹಕ್ಕಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸಿದ್ದೇನೆ. ಮತ್ತು ಇದರ ಜೊತೆಗೆ ನಾನು ಇತ್ತೀಚೆಗೆ ಇನ್ಕಮ್ ಟ್ಯಾಕ್ಸ್ ಹೊಸದಾಗಿ ಇನ್ಕಮ್ ಟ್ಯಾಕ್ಸು ಬಿಲ್ಲನ್ನು ನಮ್ಮ ಹಣಕಾಸು ಇಲಾಖೆ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ್ದಾರೆ. ಕಳೆದ ಅಧಿವೇಶನದಲ್ಲಿ ಮಂಡನೆ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅಮೆಂಡ್ಮೆಂಟ್ ಬಿಲ್ 2025 ಅದನ್ನು ಬಿಲ್ ಮಂಡನೆ ಆದಮೇಲೆ ಅದನ್ನು ಒಂದು ಪಾರ್ಲಿಮೆಂಟ್ ಸೆಲೆಕ್ಟ್ ಕಮಿಟಿ ಅಂತ ಇರ್ತದೆ. ಆ ಸೆಲೆಕ್ಟ್ ಕಮಿಟಿಗೆ ಅದನ್ನು ಚರ್ಚೆ ಮಾಡಲಿಕ್ಕೆ ಕಳಿಸಿದ್ದಾರೆ. ಆ ಸೆಲೆಕ್ಟ್ ಕಮಿಟಿಯ ಸದಸ್ಯನಾಗಿಯೂ ಸಹಿತ ನಾನು ಕೆಲಸ ಮಾಡ್ತಾಯಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬೇರೆ ಬೇರೆ ಭಾಗದಿಂದ ಇವನ್ನು ನ್ಯಾಷನಲ್ ಲೆವೆಲಲ್ಲಿ ಸಹಿತ ಚೇಂಬರ್ ಆಫ್ ಕಾಮರ್ಸ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ಬೋದು, ಅಥವಾ ಕಾಸ್ಟ್ ಅಕೌಂಟೆಂಟ್ಸ್ ಇರ್ಬೋದು, ಕಂಪ್ನಿ ಸೆಕ್ರೆಟರೀಸು, ಆ ಅಸೋಸಿಯೇಷನ್ದವರು ಸಹಿತ ಬಂದು ಈಗಾಗಲೇ ಮನವಿ ಪತ್ರ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ. ಯಾಕಂದರೆ ಒಂದು ರಿಫಾರ್ಮ್ಸ್ ಹಿಂದೆ ಕೇಂದ್ರ ಗೃಹ ಸಚಿವರಂಥ ಅಮಿತ್ ಶಾ ಅವರು ಅವರ ನೇತೃತ್ವದಲ್ಲಿರುವಂಥ ಇಲಾಖೆಯ ಮುಖಾಂತರ ಇದೇನೋ ಬ್ರಿಟಿಷ್ ಕಾಲದಲ್ಲಿ ಒಂದು ಕಾನೂನು ಇತ್ತು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಇಂಡಿಯನ್ ಪೆನಲ್ ಕೋಡ್ ಅನ್ನು ಬದಲಾವಣೆ ಮಾಡಿ ಭಾಳಷ್ಟು ರಿಫಾರ್ಮ್ಸ್ ಮಾಡಿ ನಮ್ಮ ದೇಶದ ಏನೋ ಒಂದು ಪರಂಪರೆ ಇದೆ ಅದಕ್ಕೆ ಅನುಕೂಲ ಆಗುವಂಥ ಒಂದು ನ್ಯಾಯ ನೀತಿ ಏನಿರಬೇಕು ಆ ಹಿನ್ನೆಲೆಯಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಅವರು ಮಾಡಿದರು. ಅದು ಈಗಾಗಲೇ ಅನುಷ್ಠಾನ ಆಗ್ತಾಯಿದೆ. ಅದ್ರ ಪ್ರಕಾರ ಈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನಿದೆ ಭಾಳ 2021ರಲ್ಲಿ ಅದು ಆಗಿದ್ದು ಈ ಕಾನೂನು. ಅದು ಬ್ರಿಟಿಷ್ ಕಾಲದಲ್ಲಿ ಇದ್ದಿದ್ದು. ಮುಂದೆ 1967ರಲ್ಲಿ ಒಂದು ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಬಂತು. ಅದು ಭಾಳ ದೊಡ್ಡದಾದಂಥ ಒಂದು ಹೊತ್ತಿಗೆ ಇತ್ತು. ಈಗ ಅದನ್ನು ಭಾಳಷ್ಟು ಸೆಕ್ಷನ್ಗಳನ್ನು ಮತ್ತು ವರ್ಡ್ಸ್ಗಳನ್ನು ಕಡಿಮೆ ಮಾಡಿ ಒಂದು ಕಾಂಪ್ಯಾಕ್ಟ್ ಆದಂಥ ಒಂದು ಇನ್ಕಮ್ ಟ್ಯಾಕ್ಸ್ ಕಾನೂನನ್ನು ತೊಗೊಂಬರುವಂಥ ಪ್ರಯತ್ನ ನಡೆದಿದೆ. ಅದಕ್ಕಾಗಿ ಚರ್ಚೆ ನಡೀತಾ ಇದೆ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಅವ್ರಿಗೆ ಹೇಳಿದ ಮೇಲೆ ಅವರು ಎಲ್ಲರೂ ಕೂಡಿ ಒಂದು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ಮತ್ತು ಉಳಿದ ಎಲ್ಲ ನಮ್ಮ ಮಾಜಿ ಶಾಸಕರು ಎಲ್ಲರ ಒಂದು ನೇತೃತ್ವದಲ್ಲಿ ಇಲ್ಲಿದ್ದಂಥ ಯಾರು ಅದಕ್ಕೆ ಟ್ಯಾಕ್ಸ್ ಸಂಬಂಧಪಟ್ಟ ಸಿಟಿಜನ್ಸ್ ಇದ್ದಾರೆ ಮತ್ತು ಬೇರೆ ಇಂಟೆಲೆಕ್ಚುವಲ್ಸ್ ಇದ್ದಾರೆ, ಅವರೊಂದು ಸಭೆ ಕರೆದು ಅವರ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು, ಅದ್ರ ಬಗ್ಗೆ ಅಭಿಪ್ರಾಯ ಕೊಡಬೇಕು ಅನ್ನುವಂಥದ್ದು ಬಗ್ಗೆಯೂ ಈಗ ಒಂದು ಸಭೆ ಕರೆದಿದ್ದೀನಿ. ಆ ಸಭೆಗೂ ನಾನು ಈಗ ನಿಮ್ಮದು ಈ ಪತ್ರಿಕಾಗೋಷ್ಠಿ ಮುಗಿಸ್ಕೊಂಡು ಅಲ್ಲಿ ನಾನು ಹೋಗ್ತಾ ಇದ್ದೇನೆ. ಇದು ಇಲ್ಲಿ ಇವತ್ತು ಬೆಳಗಾವಿಯಲ್ಲಿ ಇರುವಂಥ ನನ್ನ ಕಾರ್ಯಕ್ರಮ. ಅದಕ್ಕೆ ಮೊದಲೇ ಮೀಟಿಂಗ್ದಲ್ಲಿ ಅವತ್ತೇನು ಆ ಮೀಟಿಂಗ್ ಕರೆದಿದ್ರು ಅದರಲ್ಲಿ ನಾನು ಅಬ್ಜೆಕ್ಷನ್ ಮಾಡಿದೆ. ಏನೊಂದು ಸಿವಿಲ್ ಏರಿಯಾ ಏನೊಂದು ಕಾರ್ಪೊರೇಷನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಅದನ್ನು ಮಾಡೋಕ್ಕೆ ಒಂದು ಸುಮಾರು 600 ಎಕರೆ ಮೇಲೆ ಮಾಡಬೇಕಾಗ್ತದೆ. ಅವರು ಸಿವಿಲ್ ಏರಿಯಾಸ್ ಅಂತ ಡೆಫಿನೇಷನ್ನ ಸರಿಯಾಗಿ ಇಂಟರ್ಪ್ರಿಟೇಷನ್ ಮಾಡಿದರೆ ಸುಮಾರು 600 ಎಕರೆ ಮೇಲೆ ಅವರು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗ್ತದೆ. ಆದರೆ ಅವರು ಮಾಡಿದ್ದು ಕೇವಲ 112 ಎಕರೆ ಮಾತ್ರ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದಾಗ ಅದಕ್ಕೆ ನಾನು ಅಬ್ಜೆಕ್ಷನ್ ಮಾಡಿದೆ. ಮುಂದೆ ಡಿ ಸಿ ಅವ್ರ ಕಡೆಯೂ ಅದು ಡಿಸ್ಕಷನ್ಗೆ ಬಂದಿದೆ. ಡಿ ಸಿ ಅವರು ಅದಕ್ಕೊಂದು ಈಗ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ.
ಯಾಕಂದ್ರೆ ಇದೇನೋ ಪ್ರಪೋಸಲ್ ಇದ್ದರೂ ಡಿ ಸಿ ಅವರು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು. ರಾಜ್ಯ ಸರ್ಕಾರ ಅವರು ಕೇಂದ್ರದ ಡಿಫೆನ್ಸ್ ಇಲಾಖೆಗೆ ಅವರು ಪ್ರಸ್ತಾವನೆ ಕಳಿಸಿದಾಗ ಅದು ಕೊನೆಯ ಅಂತಿಮವಾದಂಥ ನಿರ್ಧಾರ ಅಲ್ಲಿ ಆಗ್ತದೆ. ಹೀಗಾಗಿ ಇದ್ರ ಬಗ್ಗೆ ಡಿಫೆನ್ಸ್ ಕಮಿಟಿಯೊಳಗೂ ಸಹಿತ ನಾನು ಚರ್ಚೆ ಮಾಡಿದ್ದೀನಿ ಈ ರೀತಿ ಸರಿಯಾಗಿ. ಮತ್ತು ಬೇರೆ ರಾಜ್ಯದಲ್ಲಿ ಸಹಿತ ಸುಮಾರು ಇಡೀ ರಾಷ್ಟ್ರದಲ್ಲಿ 62 ಸ್ಥಳಗಳಲ್ಲಿ ಕಂಟೋನ್ಮೆಂಟ್ ಬೋರ್ಡ್ ಇದೆ. ನಮ್ಮ ರಾಜ್ಯದಲ್ಲಿ ಇರೋದು ಬೆಳಗಾವಿಯಲ್ಲಿ ಮಾತ್ರ ಒಂದು. ಹೈದರಾಬಾದಕ್ಕೆ ಹೋಗಿದ್ವಿ, ನಾವು ವಿಸಿಟ್ ಮಾಡಿದ್ವಿ, ಅಲ್ಲಿ ಕಂಟೋನ್ಮೆಂಟ್ ಬೋರ್ಡ್ ಎಲ್ಲಿಯೂ ಸಹಿತ ಇದು ಪ್ರಾಪರಾಗಿ ಅದನ್ನು ಹ್ಯಾಂಡಿಂಗ್ ಓವರ್ ಮಾಡುವಂಥದ್ದು ಆಗಿಲ್ಲ. ಕೇವಲ 3 ನಗರಗಳಲ್ಲಿ ಬಿಟ್ಟರೆ ಉಳಿದ ಕಡೆ ಇನ್ನೂ ಆಗಿಲ್ಲ. ರಾಜ್ಯ ಸರ್ಕಾರ ಅದಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು. ನಮ್ಮ ರಾಜ್ಯದ್ದು ಬೆಳಗಾವಿ ಸಂಬಂಧಪಟ್ಟಂತೆ ಇನ್ನೂ ಪ್ರಸ್ತಾವನೆ ಕಳಿಸಿಲ್ಲ. ಈಗ ಡಿ ಸಿ ಅವರು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಅಲ್ಲಿ ದಿಲ್ಲಿಗೆ ಅದು ಹೋಯ್ತು ಅಂದರೆ ಅಲ್ಲಿ ನಾವು ನಿರ್ಧಾರ ಕೈಗೊಳ್ತೀವಿ. ಅದಕ್ಕೆ ನಾವೊಂದು ಈ 3 ನಗರಗಳಲ್ಲಿ ಇದು ಹ್ಯಾಂಡ್ ಓವರ್ ಮಾಡೋದು ಬಿಟ್ಟರೆ ಉಳಿದ ಕಡೆ ಎಲ್ಲಿಯೂ ಆಗಲಿಲ್ಲ. ಅದಕ್ಕೆ ಎಲ್ಲಿವರೆಗೆ ಅಂತಂದರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಈಗ ಡಿ ಸಿ ಅವರು ನಾವೆಲ್ಲ ಲೆಕ್ಕಾಚಾರ ಮಾಡಿದ ಪ್ರಕಾರ ಮೋರ್ ದೆನ್ 600 ಏಕರ್ಸ್ ಅವ್ರು ಬಿಟ್ಟು ಕೊಡಬೇಕಾಗ್ತದೆ. ಸ್ಟ್ರಿಕ್ಟ್ಲಿ ಸಿವಿಲ್ ಏರಿಯಾಸ್ ಅಂತ ಡೆಫಿನೇಷನ್ ಇಂಟರ್ಪ್ರಿಟೇಷನ್ ಮಾಡಿದರೆ ಅಷ್ಟೊಂದು ಎಕರೆ ಅವ್ರು ಬಿಡಬೇಕಾಗೈತಿ. ಆದರೆ ಬಿಡಲಿಕ್ಕೆ ಅವ್ರು ತಯಾರಿಲ್ಲ. ಆ ಹಿನ್ನೆಲೆಯಲ್ಲಿ ಕೊನೆಗೆ ಅಂತಿಮ ನಿರ್ಧಾರ ಆಗೋದು ಕೇಂದ್ರದಲ್ಲಿ. ಯಾಕೆ ಬಿಡ್ತಾ ಇಲ್ಲ ಅಂದರೆ ಇಟ್ಕೊಳ್ತೇವೆ ನಮ್ಮ ಕಡೆನೇ ಇರಲಿ ಅನ್ನುವಂಥ ಒಂದು ಉದ್ದೇಶ. ಲೋಕಲ್ ಆಫೀಸರ್ಸ್ ಇಂಟ್ರೆಸ್ಟ್ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಏನು ವ್ಯವಸ್ಥೆನೂ ಸರಿ ಇಲ್ಲ, ಅದನ್ನ ಅವ್ರು ಬಿಟ್ಕೊಳ್ಳಿಕ್ಕೂ ತಯಾರಿಲ್ಲ. ಅದಕ್ಕೆ ಹಿಂಗೆಲ್ಲ ಪರಿಸ್ಥಿತಿ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ತಗೊಂಡು ಏನಂತ ಯಾರು ಅಂತಾರೆ ನೋಡಿ. ಒಂದು ಕಾರ್ಪೊರೇಷನ್ದವರು ಏನು ಮಾಡ್ತಾರೋ ಬಿಡ್ತಾರೋ ಅದನ್ನು ಇನ್ಸಿಸ್ಟ್ ಮಾಡೋಣ ಅಂತ ಹಿಂದಗಡೆ ಫಸ್ಟು ಈಗ ಕೇಂದ್ರ ಸರ್ಕಾರ ಒಂದು ಪಾಲಿಸಿ ಡಿಸಿಷನ್ ತೊಗೊಂಡಿದೆ. ಕಂಟೋನ್ಮೆಂಟ್ ಬೋರ್ಡ್ದು ಸಿವಿಲ್ ಏರಿಯಾದೆಲ್ಲ ಹ್ಯಾಂಡ್ ಓವರ್ ಮಾಡ್ಬೇಕಂತ ಹೇಳ್ಬಿಟ್ಟಿದ್ದ. ಅವ್ರ ಮುಂದೆ ಕಾರ್ಪೊರೇಷನ್ದವರು ಫೆಸಿಲಿಟಿ ಕೊಡ್ತಾರೋ ಬಿಡ್ತಾರೋ ಅದನ್ನು ಮುಂದೆ ಇನ್ಸಿಸ್ಟ್ ಮಾಡೋಣಂತೆ. ನೀವು ಅದೇ ಕಾರಣದ ಮೇಲೆ ನೀವು ಇಟ್ಕೊಂಡು ಹೋಗ್ಬೇಡ. ಈಗ ಪಾಲಿಸಿ ಡಿಸಿಷನ್ ಆಗಿದೆ ಕೇಂದ್ರ ಸರ್ಕಾರ, ಕೊಡಲೇಬೇಕು ನೀವು ಇವತ್ತಿಲ್ಲ ನಾಳೆ. ಈಗ ಬೈಪಾಸು ರಸ್ತೆ ದಿನದ ಕೆಲಸ ಸ್ಟಾರ್ಟ್ ಆಗಿದೆ. ಅಲ್ಲೇನು ಸಮಸ್ಯೆಗಳಿದ್ವಲ್ಲ ಆಲ್ಮೋಸ್ಟ್ ಎಲ್ಲವೂ ನಿವಾರಣೆ ಆಗಿದ್ದಾವೆ. ಬೇಕಾದ್ರೆ ಫೀಲ್ಡಿಗೆ ನಾನು ಹೋಗಿಲ್ಲ, ನೋಡ್ಕೊಂಬರ್ತೀನಿ. ನಮ್ಮ ಅಧಿಕಾರಿಗಳು ಹೇಳೋ ಪ್ರಕಾರ ಈಗಾಗಲೇ ನಾವು ಬೈಪಾಸದ ವರ್ಕ್ ಸ್ಟಾರ್ಟ್ ಮಾಡೀವಿ ಅಂಥೇಳಿ. ಮತ್ತು ರಿಂಗ್ ರೋಡದ್ದು ಏನಿದೆ ಇನ್ನೊಂದಿಷ್ಟು ಇದು ಲ್ಯಾಂಡ್ ಎಕ್ವಿಷನ್ದು ಪ್ರೊಸೆಸ್ ನಡೀತಾ ಇದೆ, ಅದು ಕ್ಲಿಯರ್ ಆಗ್ತದೆ. ಮತ್ತು ನಮ್ಮ ಬೆಳಗಾವಿ, ಕಿತ್ತೂರು, ಧಾರವಾಡದವರೆಗೆ ಏನೇನು ಹೊಸ ರೈಲ್ವೆ ಲೈನ್ ಮಾಡಬೇಕು ಅದಕ್ಕೇನು ಅಕ್ವಿಷನ್ ಸಮಸ್ಯೆಗಳಿದ್ವಲ್ಲ ಅದೆಲ್ಲವೂ ನಿವಾರಣೆ ಆಗಿದ್ದಾವೆ. ಆಲ್ಮೋಸ್ಟ್ ಒಂದು ಹಂತಕ್ಕೆ ಸರ್ವೆ ಆಗಿ ಎಲ್ಲ ಬರ್ತಾ ಇದೆ. ಇಲ್ಲಿ ಯಾವುದೂ ಸಮಸ್ಯೆ ಉಳಿದಿಲ್ಲ. ಇನ್ನು ಧಾರವಾಡದಲ್ಲಿ ಮಮ್ಮಿಗಟ್ಟಿ ಹತ್ರ ಒಂದಿಷ್ಟು ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಹೊರತುಪಡಿಸಿದರೆ ಎಲ್ಲವೂ ಸಹಿತ ಕ್ಲಿಯರ್ ಆಗ್ತಾಯಿದೆ. ಈಗ 4ನೇ ತಾರೀಕು ಮತ್ತೆ ನಾನು ಡಿ ಸಿ ಕಚೇರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರಿವ್ಯೂ ಮೀಟಿಂಗ್ ಇಡ್ತಾ ಇದ್ದೆ. ಇನ್ನೊಂದು ನನಗನ್ನೋ ಮಟ್ಟಿಗೆ ವರ್ಷ ಅಲ್ಲ, ಇನ್ನೊಂದು 3 ತಿಂಗಳಿಗೆ ಬಗೆಹರ್ತದೆ. ನೋಡಿ, ನಾನು ಹೇಳೋದು ಈಗ ನಮ್ಮ ಏರ್ಪೋರ್ಟ್ ಡೆವಲಪ್ ಆಗಬೇಕಾಗಿದೆ. ಅದಕ್ಕೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮತ್ತು PW ಮಿನಿಸ್ಟ್ರಿಗೂ ನಾನು ಹೇಳಿದೆ. ನಾನು ದಿಲ್ಲಿಯಲ್ಲಿ ಬಿಟ್ಟಿದಾಗ ನಾನು ಏನು ಹೇಳಿದೆ, ಇವತ್ತು ಏರ್ಪೋರ್ಟ್ ಡೆವಲಪ್ ಆಗಬೇಕಾದ್ರೆ ಅದ್ರ ಆ ರೋಡ್ ಏನದ 4 ಲೈನ್ ಆಗಬೇಕು. 4 ಲೈನ್ ಆಗಬೇಕು. ಅದಕ್ಕೆ ಲ್ಯಾಂಡ್ ಎಕ್ವಿಷನು ಮತ್ತೊಂದು ಅದಕ್ಕೆ ಹಣ ಮಂಜೂರು ಮಾಡಬೇಕು. ಮಾಡಿದ್ರೆ ಒಳ್ಳೇದಾಗ್ತದೆ ಅನ್ನುವಂಥದ್ದನ್ನು ನಾನು ಹೇಳಿದೆ. ಅವ್ರ ಗಮನಕ್ಕೆ ತೊಗೊಂಬಂದಿದ್ದೇನೆ. ಅವರು ಅದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 4 ಲೈನ್ ಆದರೆ ಅಪ್ ಟು ಸಾಂಬಾರ ಏರ್ಪೋರ್ಟ್ವರೆಗೆ ಇನ್ನೂ ಹೆಚ್ಚು ಅಸೆಸ್ ಸಿಗ್ತದೆ ನಮಗೆ ಏರ್ಪೋರ್ಟ್ಗೆ ಹೋಗಲಿಕ್ಕೆ. ಅಲ್ಲಿ ಎಂಟ್ರೆನ್ಸು ಸರಿಯೇ ಇಲ್ಲ. ಅದಕ್ಕಾಗಿ 4 ಲೈನ್ ಆಗಬೇಕು. 4 ಲೈನ್ ಆಗಬೇಕು, ಸ್ವಲ್ಪ ಅಕ್ವಿಷನು ಇಲ್ಲ ಆಗ್ತದೆ. ಅದಕ್ಕೊಂದು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಹೇಳಿದ್ದೀನಿ. ಮತ್ತು ಈಗ ಮೊನ್ನೆ ಸೆಂಟ್ರಲ್ ರೋಡ್ ಫಂಡಿಂದು ಒಂದು 106 ಕೋಟಿ ಹಣ ಮಂಜೂರಾಗಿದೆ. ಸೆಂಟ್ರಲ್ ರೋಡ್ ಫಂಡ್ ಬೇರೆ ಬೇರೆ ಕ್ಷೇತ್ರಕ್ಕೆ ಒಂದು 4 ಕೋಟಿ, 5 ಕೋಟಿ, 6 ಕೋಟಿ ಒಂದೊಂದು ಕ್ಷೇತ್ರಕ್ಕೆ ಆಗಿದೆ. ಮತ್ತು ಫರ್ದರ್ ಯಾವುದೋ ಏನೋ ಮತ್ತೊಂದು ರೋಡ್ ರಿಕ್ವೈರ್ಮೆಂಟ್ ಇದೆ, ಅದನ್ನೂ ಲಿಸ್ಟ್ ರೆಡಿ ಮಾಡಿಕೊಂಡು ಈ ಕಮಿಂಗ್ ಇಯರ್ಸ್ ಸೆಂಟ್ರಲ್ ರೋಡ್ ಫಂಡ್ ತೆಗೆದುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಒಂದೇ ಭಾರತದ್ದು ಆಲ್ಮೋಸ್ಟ್ ಫೈನಲ್ ಆಗಿದೆ. ಈಗ ನಾನು ಕೇಂದ್ರದಲ್ಲಿ ಅಶ್ವಿನಿ ಅವರಿಗೆ ಮತ್ತು ಜೋಶಿ ಅವರು
ಒಂದು ಟೈಮಿಂಗ್ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು. ಆ ಹಿನ್ನೆಲೆಯಲ್ಲಿ 3 ಜನ ಕುಂತು ಡಿಸ್ಕಷನ್ ಮಾಡಿ ಇವತ್ತು ಒಂದು ಏನಾಗಿದೆ, ಒಂದು ಫೈನಲ್ ಆಲ್ಮೋಸ್ಟ್ ಫೈನಲ್ ಆಗಿದೆ. ಇಲ್ಲಿವರೆಗೆ ವಿಸ್ತರಣೆ ಆಗುವಂಥದ್ದು ಫೈನಲ್ ಆಗಿದೆ. ಟೈಮಿಂಗ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲೇನಾದರೂ ಬೆಳಗಾವದಲ್ಲಿ ನೈಟ್ ಲೈನಿಗೆ ಇಲ್ಲಿ ಆಗ್ತದೆ, ನೈಟ್ ಹಾಲ್ಟ್ ಇಲ್ಲಿ ಇರ್ತದೆ. ಅದ್ರ ಸಲುವಾಗಿ ಮೇಂಟೆನೆನ್ಸ್ ಸಲುವಾಗಿ ಅದಕ್ಕೇನೊಂದು ಪ್ರೊವಿಷನ್ ಮಾಡಬೇಕು. ಆ ಪ್ರೊವಿಷನ್ ಮಾಡುವಂಥ ಪ್ರಯತ್ನ ನಡೆದ. ಅಲ್ಲ ನೋಡಿ ಒಂದು ಸಮಸ್ಯೆ ನೋಡ್ರಿ ಇದು ಯಾವುದು ಪ್ರೆಸ್ಟೇಜ್ ನಾವು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇವತ್ತು ಇಲ್ಲಿ ಈ ಭಾಗದಿಂದ ಆರಿಸಿ ಬಂದಿದ್ದೀನಿ. ಈ ಭಾಗದ ಜನರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಏನು ಆಸೆಗಳಿದ್ದಾವೆ, ಅದು ಫುಲ್ಫಿಲ್ ಮಾಡಲಿಕ್ಕೆ ಎಲ್ಲರ ಕೋಆಪ್ರೇಷನ್ ತೆಗೆದುಕೊಳ್ಬೇಕಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಅಂತ ತೊಗೊಂಡಿದ್ದೀನಿ. ಅದಕ್ಕೆ ಅವರು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದನ್ನು ನಾವು ಪ್ರೆಸ್ಟೇಜ್ ಮಾಡಿಕೊಂಡು ನಾವು ಇದು ಮಾಡುವಂಥದ್ದು ಬೇಕಾಗಿಲ್ಲ ಇದರಲ್ಲಿ. ಅಲ್ಲಲ್ಲ ಆಯ್ತು ರೀ, ಈಗ ಎಲ್ಲರೂ ಕೂಡ ನಿರ್ಧಾರ ಆಗೈತೆ. ಈಗ ಹುಬ್ಳಿಯಲ್ಲಿ GM ಕೂಡ ಕುಂತು ಮಾತಾಡಿದ ಮೇಲೆ ಅವರು ಒಪ್ಕೊಂಡಿದ್ದಾರೆ. ನಾವಿಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ GM ಅವರು ಒಪ್ಕೊಂಡಿದ್ದಾರೆ. ಅಶ್ವಿನಿ ಇವರು ಭೇಟಿಯಾದಾಗ ಆಯ್ತುಪ್ಪ, ಇವತ್ತು ಈ ಸ್ವಲ್ಪ ಟೈಮಿಂಗ್ ಚೇಂಜ್ ಮಾಡಿ ಇಲ್ಲೇ ನೈಟ್ ಹಾಲ್ಟಿಗೆ ಇಲ್ಲೇ ಒಂದು ಮೇಂಟೆನೆನ್ಸದ್ದು ಸರಿ ಮಾಡಿದ್ರೆ ಆಗ್ತದೆ ಅಂದಾಗ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ನಮ್ಮ ಮುಂದಾಗಿದೆ ಇದು. ಇನ್ನು ಇದನ್ನು ಮೀರಿ ಯಾರು ನಡಲಿಕ್ಕೆ ಸಾಧ್ಯನೇ ಇಲ್ಲ. ಈಗ 4ನೇ ತಾರೀಕು ಮೀಟಿಂಗ್. ಅದಕ್ಕೆ ಸರ್ಕಾರ ನಡೆಸೋದು ಜಗದೀಶ್ ಶೆಟ್ಟರ್ ಅಲ್ಲ. ಸರ್ಕಾರ ನಡೆಸುವಂಥವ್ರು ಕಾಂಗ್ರೆಸ್ ಸರ್ಕಾರ ಇದೆ, ಉಸ್ತುವಾರಿ ಮಂತ್ರಿಗಳಿದ್ದಾರೆ. ಅದು ಸ್ಪಷ್ಟೀಕರಣ ಕೊಟ್ಟಿಲ್ಲ ಅಂತಂದರೆ ನೀವು ಅರ್ಥ ಮಾಡ್ಕೊಂಡ್ರಿ ಏನಾಗಿದೆ ಅಂತೇಳಿ. ಅದಕ್ಕೆ ಈಗ ಡಿ ಸಿ ಅವ್ರು ಕೂಡ ನಾನು ಸಮಾಲೋಚನೆ ಮಾಡ್ತೀನಿ. ನೋಡಿ ನೋಡಿ ಒಬ್ಬ ಜನಪ್ರತಿನಿಧಿಯಾಗಿ ಏನು ಕೆಲಸ ನಾನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇನೆ. ಹೀಗಾಗಿ ಸರ್ಕಾರದ ಹಲವಾರು ಜವಾಬ್ದಾರಿ ಇರ್ತಾರೆ, ಅದನ್ನು ನಿಭಾಯಿಸುವಂಥ ಕೆಲಸ ಅವ್ರು ಮಾಡಬೇಕು. ಹೆಂಗೆ ಬರ್ತದೆ ಅದಕ್ಕೆ ಅದನ್ನು ಡೀಟೇಲ್ಸ್ ಕೊಟ್ಟರೆ ನಾನು ಈಗ 4ನೇ ತಾರೀಕು ಡಿ ಸಿ ಅವ್ರು ಕೂಡ ಅದ್ರ ಬಗ್ಗೆ ಸಮಾಲೋಚನೆ ಮಾಡ್ತೀನಿ. ಯಾರು ಆರೋಪ ಮಾಡ್ತಿದಾರೆ? ನೋಡ್ರಿ, ಈ ವೋಟ್ ಬ್ಯಾಂಕದ ಪ್ರಶ್ನೆ ಇಲ್ಲ. ನಾವೊಂದು ಹೇಳ್ತೀನಿ, ಇವತ್ತು ನಾವೆಲ್ಲರೂ ಭಾರತೀಯರು ನೋಡ್ರಿ, ಅದ ಪ್ರಶ್ನೆ ಅಲ್ರಿ. ಏನಾಗಿದೆ, ನಾವು ಯಾವುದೇ ಒಂದು ಹೇಳ್ತೀನಿ, ಇವತ್ತು ಕೆಲವೊಂದು ಘಟನೆಗಳಾಗಿದ್ದವಲ್ಲ ಅದನ್ನು ಭಾಷಾವರ ಅಂತ ನಾವು ಒಂದಕ್ಕೊಂದು ಟ್ಯಾಂಗಲ್ ಮಾಡಬಾರ್ದು. ನಾವು ಯಾವ ಸೀಮಿತ ಇನ್ಸಿಡೆಂಟ್ ಆಗಿದ್ದಲ್ಲ, ಯಾರೋ ಕಾನೂನು ಕೈ ತೆಗೆದುಕೊಳ್ಬಾರ್ದು. ಕಾನೂನು ಯಾರಿಗೆ ಕೈ ತೆಗೆದುಕೊಂಡ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ರಿ, ಅವ್ರ ಮೇಲೆ ಎಲ್ಲ ರೀತಿ ಕಠಿಣ ಕ್ರಮ ತಗೊಂಡು ಶಿಕ್ಷೆ ಕೊಡ್ರಿ ನೀವು. ಆದರೆ ಅದನ್ನು ಒಂದು ಭಾಷೆ ವಿಷಯವಾಗಿ ಪರಿವರ್ತನೆ ಆಗೋದು ನಾವು ಒಪ್ಪೋದಿಲ್ಲ. ಹೀಗಾಗಿ ಇಲ್ಲಿ ಇದ್ರ ಬಗ್ಗೆ ಸೀಮಿತವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಣಂತೆ. ಅದು ಅವ್ರಿಗೇನು ಶಿಕ್ಷೆ ಆಗಬೇಕು, ಶಿಕ್ಷೆ ವಿಚಾರ ಮಾಡೋಣಂತೆ. ಅದು ಈಗ ನೋಡಿ, ನನ್ನ ಅನುಭವದ ಪ್ರಕಾರ, ನಾನು ಒಬ್ಬ ಇವತ್ತು ಬೆಳಗಾವಿ ಸಂಸದನಾಗಿ ಹೇಳ್ತೇನೆ. ನನ್ನ ಅನುಭವದ ಪ್ರಕಾರ ಇಲ್ಲಿ ಬೆಳಗಾವಿ ನಗರದಲ್ಲಿ ಹಿಡ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲು ಒಂದು 15-20 ವರ್ಷದಿಂದ, ಮತ್ತೊಂದು ಕೆಲವು ವರ್ಷಗಳ ಹಿಂದಿತ್ತು, ಒಂದು ಸ್ಪಿರಿಟೆಡ್ಲಿ ಇದು ಫೈಟಿಂಗ್ ಇತ್ತು. ಅದು ಯಾವುದೂ ಉಳಿದಿಲ್ಲ. ಇಲ್ಲಿ ಮರಾಠಿಗರು, ಕನ್ನಡಿಗರು ಅಣ್ತಮ್ಮರಂಗೆ ಸಹೋದರಂಗೆ ಇದ್ದಾರೆ. ನಾವು ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋಣ. ನಾವು ಸಂಘರ್ಷದ ಮಾತು ಬದಲಿ ಇಲ್ಲಿಗಂದು ಬೆಳಗಾವಿ ಅಭಿವೃದ್ಧಿ ಕುಂಠಿತ ಆಗ್ತದೆ. ಇಂಥವೆಲ್ಲ ಅನುಭವಿಸಿದೆ ನಾ ಹಿಂದೆಲ್ಲ. ಅದಕ್ಕಾಗಿ ಅದ್ರ ಬಗ್ಗೆ ಚಿಂತನೆ ಮಾಡೋಣ. ಇವತ್ತು ಎಲ್ಲೇ ಘಟನೆ ಆಗಿದ್ದಾರೆ, ಯಾರು ಕಾನೂನು ಕೈ ತೆಗೊಳ್ತಾರೆ ಅದನ್ನು ಖಂಡಿಸೋಣ, ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ರೀತಿ ಒತ್ತಾಯ ಮಾಡೋಣ. ನೋಡ್ರಿ, ಅದಕ್ಕೆ ರಾಜ್ಯ ಸರ್ಕಾರದ ಫೇಲ್ಯೂರ್ ಅಲ್ಲ, ಅದ್ರ ಬಗ್ಗೆ ಏನು ಮಾಡಬೇಕು ಮಾಡ್ತಾರೆ. ನಮ್ಮ ಅಧಿವೇಶನದಲ್ಲಿ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಅದು ಮಾಡೋದು ಬಿಡೋದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಹೀಗಾಗಿ ಇದಕ್ಕೆ ನಾವು ತಳಕ್ಕೆ ಹಾಕೋದು ಬೇಡ. ನೋಡ್ರಿ, ಈಗ ನೀವು ನಂತರ ಮಾಡಿ ಬಜೆಟ್ ಹಾಂ ಅನುದಾನ ನೋಡ್ರಿ. ನನ್ನ ಪ್ರಕಾರ ನಾವೊಂದು ಮೀಟಿಂಗ್ ತೊಗೊಂಡೇವ್ರದ್ದು. ನನ್ನ ಪ್ರಕಾರ ಮಾಹಿತಿ ಪ್ರಕಾರ ಸ್ಮಾರ್ಟ್ ಸಿಟಿ
ಎಲ್ಲ ಪ್ರಾಜೆಕ್ಟು ಮುಗಿದಾವೆ. ಅವ್ರು ಸ್ಮಾರ್ಟ್ ಸಿಟಿ 2 ಬಂದೇ ಇಲ್ಲ, ಪ್ರಾಜೆಕ್ಟ್ ಯಾವುದು ಬಂದಿಲ್ಲ. ಸ್ಮಾರ್ಟ್ ಸಿಟಿ ಒಂದದಾಗ ಸಿಬಿಟಿ ಬಸ್ ಸ್ಟ್ಯಾಂಡ್ ಎಲ್ಲರಿಗೂ ಕೂಡ ಪೂರ್ತಿನೇ ಆಗಿಲ್ಲ, ಸಮರ್ಪಣೆನೇ ಆಗಿಲ್ಲ. ಅಲ್ಲ, ಅದಕ್ಕೆ ನೋಡ್ರಿ, ಅದಕ್ಕೆ ಏನಾಗಿದೆ, ಒಂದು ಸಮಸ್ಯೆ ಏನಾಗಿದೆ, ಎಲ್ಲ ಕಡೆಯೂ ಸ್ಮಾರ್ಟ್ ಸಿಟಿ ಸಮಸ್ಯೆ ಏನೋ ಒಂದು ಕೆಲಸ ಪೂರ್ಣ ಆಗಿದ್ದಾವೆ, ಅದನ್ನು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಕಾರ್ಪೊರೇಷನ್ದವರು ಹ್ಯಾಂಡ್ ಓವರ್ ತೊಗೊತಾ ಇಲ್ಲ, ಯಾಕಂದರೆ ಈ ಕೆಲಸ ಸೊ ಇದು ಅಪೂರ್ಣ ಆಗಿದೆ ಅಂಥೇಳಿ. ಇದಕ್ಕೆ ಯಾರು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರಲ್ಲ, ಇದು ಉಸ್ತುವಾರಿ ಮಂತ್ರಿಗಳು ಇದಕ್ಕೆ ಒಂದು ಕುಂತು ಇದು ಮಾಡಬೇಕಿದ್ದು, ಬಗೆಹರಿಸ್ಬೇಕು ಇದನ್ನು. ಈಗ ಕಂಪ್ಲೀಟ್ ಆಗಿಲ್ಲ ಅಂತ ತಗೋ, ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಯಾವುದೋ ಒಂದು ಕಂಪ್ಲೀಟ್ ಆಗಿಲ್ಲ ಅಂತಂದರೆ, ಇನ್ನು ಕಂಪ್ಲೀಟ್ ಆದ್ರೆ ನಾವು ತೊಗೊತೀವಿ ಅಂತ ಹಠ ಮಾಡಿದರೆ ಈ ಕಾರ್ಪೊರೇಷನು ಇಲ್ಲ, ಇದು ಇಲ್ಲ. ಈಗ ನಾಳೆ ಆ ಸ್ಮಾರ್ಟ್ ಸಿಟಿದು ಏನೋ ಇದೆ ಏಜೆನ್ಸಿ ಇದೆಯಲ್ಲ, ಸಂಸ್ಥೆ, ಅದು ಆಲ್ಮೋಸ್ಟ್ ಕ್ಲೋಸಿಗೆ ಬಂದದ. ಈಗ ನನ್ನ ಕಡೆ ಮೊನ್ನೆ ಒಂದು ಇಂಜಿನಿಯರ್ಸ್ ಬಂದಿದ್ದರು, ನಮ್ಮ ಕಾಂಟ್ಯಾಕ್ಟ್ ಬೇಸ್ ಮೇಲೆ ತೊಗೊಂಡಾರ್ರಿ. ಈಗ ಅವಧಿ ಮುಗೀತು, ನೀವೆಲ್ಲ ಹೊರಗೆ ಹೋಗ್ರಿ ಅಂತ 100 ಜನ ಹೊರಗೆ ಹಾಕಿಬಿಟ್ಟಾರೆ ಈಗಾಗಲೇ. ಅದು ಏಜೆನ್ಸಿನ ಕ್ಲೋಸ್ ಮಾಡ್ತಾ ಇದ್ದಾರೆ. ಇನ್ನು ಈಗ ಹ್ಯಾಂಡ್ ಓವರ್ ಆಗಿಲ್ಲ. ಏನಾಗ್ತದೆ, ಯಾವುದೋ ಹ್ಯಾಂಡ್ ಓವರ್ ಆಗದೇ ಇರುವಂಥದ್ದು ಪ್ರಾಜೆಕ್ಟು ಅದು ಮುಂದೆ ಮೇಂಟೈನ್ ಆಗಲಿಲ್ಲ ಅಂದರೆ ಡ್ಯಾಮೇಜ್ ಆಗ್ತದೆ, ಆ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಇದನ್ನೊಂದು ಎಲ್ಲೇ ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು, ಡಿಸ್ಟ್ರಿಕ್ಟ್ ಸರ್ಕಾರ ನಡೆಸುವಂಥವ್ರು ಇದನ್ನು ಕೋಆರ್ಡಿನೇಟ್ ಮಾಡಿ ಒಂದು ಎಲ್ಲಿವರೆಗೆ ಒಂದು ದಾರಿ ಹುಡುಕ್ಬೋದು. ನನ್ನ ಪ್ರಕಾರ ಅಂತಂದರೆ ಇನ್ಕಂಪ್ಲೀಟ್ ಆಗಿದಲ್ಪ, ಅದಕ್ಕೆ ಎಷ್ಟದೆ ಹಣ ತುಂಬ್ರಿ ಕಾರ್ಪೊರೇಷನ್ ತುಂಬ ಅವ್ರು ಮಾಡ್ಕೊಂಡು ಹೋಗಲಿ. ಅದಕ್ಕೆ ಮತ್ತೆ ಹಿಂಗಿಲ್ಲ ಇದೆ ರೀ, ಅದು ಪರಿಸ್ಥಿತಿ ಎರಡೂ ವಾದ ಇದಾವ, ಅದ್ರ ಸಲ ಹಿಂಗಾಗಿದೆ. ಈಗ ಅವರು ಡಿ ಕೆ ಶಿವಕುಮಾರ್ ಹೇಳಬೇಕು ಇದಕ್ಕೆ ಉತ್ತರ. ನೀವೇನಾದರೂ ಏಕನಾಥ್ ಶಿಂದೆ ಆಗ್ತಿರೋ ಹೇಗೆ, ಅಜಿತ್ ಪವಾರ್ ಆಗ್ತಿರೋ ಹೇಗೆ ಅಂತ. ಯಾಕಂದರೆ ಅವ್ರ ನಡವಳಿಕೆ ಏನಾಗಿದೆ, ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ವಾರ್ ಡಿಕ್ಲೇರ್ ಆಗಿದೆ, ಇನ್ ಫೈಟಿಂಗ್. ಆದರೆ ಅವರು ಮಾತಾಡ್ತಾ ಇಲ್ಲ, ಅವ್ರ ಪರವಾಗಿ ಬೇರೆಯವರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರಾಕ್ಸಿ ವಾರ್ ಅಂತಾರೆ ಇದಕ್ಕೆ, ಪ್ರಾಕ್ಸಿ ವಾರ್ ಸ್ಟಾರ್ಟ್ ಆಗಿದೆ. ಈಗ ಸಿದ್ದರಾಮಯ್ಯನವರು ಅವ್ರ ಪರವಾಗಿ ರಾಜಣ್ಣ, ಎಂ ಬಿ ಪಾಟೀಲ್ರು, ಹಿಂಗೆ ಒಂದು 3-4 ಜನ ಅವ್ರು ಬಿಟ್ಟಿದ್ದಾರೆ, ಅವ್ರು ಮಾತಾಡ್ತಾರೆ, ಅವ್ರು ಅಟ್ಯಾಕ್ ಮಾಡಾಕತ್ತಾರೆ ಡಿ ಕೆ ಶಿವಕುಮಾರ್. ಪಾಪ ಡಿ ಕೆ ಶಿವಕುಮಾರ್ ಏನು ಮಾಡಬೇಕು, ಅವರು ಕಡೆಗೆ ಆ ಹಿಂದೂ ಸಮಾಜ ಕಾರ್ಯಕ್ರಮ ಬರೋದು ಎಲ್ಲ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಪ್ರಾಕ್ಸಿ ವಾರ್ ಇದೆ. 100% ಒಂಟಿಯಾಗಿದ್ದಾರೆ, 100% ಒಂಟಿಯಾಗಿದ್ದಾರೆ. ಏನಾಗಿದೆ, ಅವರೊಳಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗೇ ಇದೆ. ನನ್ನ ಪ್ರಕಾರ ಅವರೊಳಗೆ ಅಂಡರ್ಸ್ಟ್ಯಾಂಡ್ ಆಗಿದೆ, ಪವರ್ ಡಿಸ್ಟ್ರಿಬ್ಯೂಷನ್ ಸಲುವಾಗಿ, ಪವರ್ ಹಂಚಿಕೆ ಸಲುವಾಗಿ. ಅದು ವೈಲೇಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹೀಗಾಗಿ ಅದನ್ನ ನೇರವಾಗಿ ಹೇಳೋಕ್ಕೆ ಡಿ ಕೆ ಶಿವಕುಮಾರ್ ಆಗ್ತಾ ಇಲ್ಲ, ಬೇರೆ ಬೇರೆ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಅವರು ನಿರ್ಧಾರ ತಗೋಬೇಕು, ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ. ಅವರು ಅದಕ್ಕೆ ಸಾಕ್ಷಿ ಇದಾರಲ್ಲ ಅವರು, ಅದು ಅವ್ರು ಬಿಟ್ಟಿದ್ದ ವಿಚಾರ. ಅದು ಆಗಿಲ್ಲ ಅಂದರೆ ಸ್ಫೋಟ್ ಆಗ್ತದೆ. ಇವತ್ತಿನ ನಾಳೆ ನಾನು ಹಿಂದೂ ಹೇಳ್ಕೊತಿದ್ದೀನಿ, ಇವರ ಇನ್ ಫೈಟಿಂಗ್ನಿಂದ, ಈ ಪ್ರಾಕ್ಸಿ ವಾರ್ನಿಂದ ಇವತ್ತಿನ ನಾಳೆ ರಾಜ್ಯ ಸರ್ಕಾರ ಕೊಲಾಪ್ಸ್ ಆಗ್ತದೆ. ನೋಡ್ರಿ, ಬಂದರೆ ರೇ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲ ನನ್ನ ಕಡೆಯಿಂದ. ಬಂದಾಗ ಅದಕ್ಕೆ ಅವತ್ತು ರಿಯಾಕ್ಷನ್ ಕೊಡ್ತೇನೆ, ಅವ್ರು ನಿರ್ಧಾರ ಕೈಗೊಂಡ್ರೆ.